Hi dear students, ಲಾಸ್ಟ್ ಕ್ಲಾಸಲ್ಲಿ ನಾವು ಡೆತ್ ಆಫ್ ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಅದೇ ರೀತಿಯಾಗಿ ಕೂಡ ಇವತ್ತು ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ನ ಮತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ಒಂದು ಗುಡ್ ವಿಲ್ ಮತ್ತು ಜನರಲ್ ರಿಸರ್ವ್ ಇಲ್ಲದೆ ಇರೋಂತಹ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತಿದ್ವಿ. ಸೊ ಕೆಲವು ಪ್ರಾಬ್ಲಮ್ ಅಂದರೆ ಒಂದು ಪ್ರಾಬ್ಲಮಿಂದ ಇನ್ನೊಂದು ಪ್ರಾಬ್ಲಮ್ಗೆ ಏನಾಗುತ್ತೆ, ಡಿಫ್ರೆಂಟ್ ಇರುತ್ತೆ ಪ್ರಾಬ್ಲಮ್. ಸೊ ಯಾವ ಅಡ್ಜಸ್ಟ್ಮೆಂಟ್ ಹೊಸ ಬಂದಿರ್ತಾವೋ ಅಥವಾ ಯಾವುದು ರಿಪೀಟ್ ಆಗಿರುತ್ತೋ ಅಬ್ಸರ್ವ್ ಮಾಡ್ಕೊಳ್ತಾ ಏನು ಅಡ್ಜಸ್ಟ್ಮೆಂಟ್ ಹೊಸ್ತಾ ಬರ್ತಾವಲ್ಲ, ಸೊ ಆ ಬಂದಿರೋಂತಹ ಅಡ್ಜಸ್ಟ್ಮೆಂಟನ್ನು ಯಾವ ರೀತಿ ಟ್ರೀಟ್ ಮಾಡಬೇಕಾಗುತ್ತೆ ಅನ್ನೋದು ಕಲಿತಾ ಹೋಗ್ಬೇಕಾಗುತ್ತೆ. ಸೊ ನಾವು ಹೊಸದಾಗಿ ಬಂದಿರೋಂಥ ಅಡ್ಜಸ್ಟ್ಮೆಂಟನ್ನು ಹೇಳ್ತಾ ಹೋಗ್ತೀನಿ. ಸೊ ಅದನ್ನ ನೀವು ಒಂದು ಕಡೆ ಬರೆದಿಟ್ಕೊಳ್ತಾ ಹೋಗ್ರಿ. ಸೊ ಫಸ್ಟು ಇದು ಕೊಟ್ಟಿರೋಂತಹ ಪ್ರಾಬ್ಲಮು 6 ಮಾರ್ಕ್ಸಿಗೆ ಕಂಪಲ್ಸರಿ ಕೇಳ್ತಾನೆ. ಡೆತ್ ಆಫ್ ಪಾರ್ಟ್ನರ್ಶಿಪ್ಪು ಯಾವುದೇ ರೀತಿಯಾದಂತಹ ಚಾಯ್ಸ್ ಇಲ್ಲ, ಕಂಪಲ್ಸರಿ 6 ಮಾರ್ಕ್ಸಿಗೆ ಕೇಳ್ತಾನೆ ಡೆತ್ ಆಫ್ ಪಾರ್ಟ್ನರ್ಶಿಪ್ಪು. ಸೊ ಹಂಗಾಗಿ ನಾವು ಡೆತ್ ಆಫ್ ಪಾರ್ಟ್ನರ್ಶಿಪ್ಪು 6 ಮಾರ್ಕ್ಸಲ್ಲಿ ಕಲೀಲೇಬೇಕಾದ ಅವಶ್ಯಕತೆ ಇದೆ, ಅನಿವಾರ್ಯತೆಯೂ ಕೂಡ ಇದೆ. ಸೊ ಅಷ್ಟೊಂದು ಡಿಫಿಕಲ್ಟಿ ಏನಿಲ್ಲ ಪ್ರಾಬ್ಲಮ್. ಸೊ ಹಂಗಾಗಿ ಸ್ವಲ್ಪ ಹಾರ್ಡ್ ವರ್ಕ್ ಹಾಕಿದರೆ ಒಂದು 5ರಿಂದ 6 ಐಟಮ್ಸ್ ಬರ್ತಾವಷ್ಟೆ. ಸೊ ಆ ಒಂದು 6 ಐಟಮ್ಸನ್ನು ನೀವು ಪರ್ಫೆಕ್ಟಾಗಿ ಬರೆದಿದ್ದಾದರೆ 6 ಮಾರ್ಕ್ಸ್ ಬರುತ್ತೆ. ಸೊ ಸಿಂಪಲ್ಲಾಗಿರುತ್ತೆ. ಬಟ್ ಕೆಲವು ಟೈಮಲ್ಲಿ ಅಡ್ಜಸ್ಟ್ಮೆಂಟ್ ಕೊಡಬೇಕಾದ್ರೆ ಯಾವುದಾದ್ರೂ ಒಂದು ಹೊಸ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ಅದನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಸೊ ಕೆಲವು ಟೈಮಲ್ಲಿ ನಾವು ಪ್ರಾಬ್ಲಮನ್ನು ಮಾಡಿಸಿರೋಂತಹ ಅಡ್ಜಸ್ಟ್ಮೆಂಟನ್ನು ಬಿಟ್ಟು ಏನಾದರೂ ಹೊಸದಾಗಿ ಒಂದು ಅಡ್ಜಸ್ಟ್ಮೆಂಟ್ ಬಂತು ಅಂದರೆ ಸೊ ಅದನ್ನ ನಿಮ್ಮ ನಾಲೆಡ್ಜ್ ತಕ್ಕಂತೆ ಯಾವ ರೀತಿ ಟ್ರೀಟ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಸೊ ಇಷ್ಟು. ಸೊ ಇಲ್ಲಿ ಮನೋಹರ, ಮುರಳಿ ಮತ್ತು ಮುಕುಂದ ಅನ್ನುವಂತಹ 3 ಪಾರ್ಟ್ನರ್ ಇದ್ದಾರೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ. ಸೊ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಅವರು ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ 2:1 ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕಂತಂದು ಪಾರ್ಟ್ನರ್ಶಿಪ್ ಡೀಡಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಪಾಲುದಾರಿಕೆ ಒಪ್ಪಂದ. ಸೊ 3 ಪಾರ್ಟ್ನರ್ಸು ಕೂಡ ಒಪ್ಪಿ, ಸೊ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಅವು ಅದರಲ್ಲಿ ಷರತ್ತು ಕರಾರುಗಳು ಇರ್ತವೆ. ಸೊ ಏನಂತಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿರಬೇಕು, ಸೊ ಫರ್ಮ್ ನೇಮ್ ಏನು, ಸೊ ಅಡ್ರೆಸ್ ಏನು, ಯಾರ್ಯಾರು ಪಾರ್ಟ್ನರ್ ಇದ್ದಾರೆ, ಸೊ ನೆಕ್ಸ್ಟು ಯಾವ ಪ್ರತಿಯೊಬ್ಬ ಪಾರ್ಟ್ನರ್ಸ್ದು ಡ್ಯೂಟೀಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು, ಅವ್ರದ್ದು ರೈಟ್ಸ್ ಏನು. ಸೊ ಪ್ರತಿಯೊಂದು ಕಂಡೀಷನ್ಸು ಕೂಡ ಬರೆದಿರ್ತಾರೆ. ಅದು ಎಲ್ಲ ಕಂಡೀಷನ್ಸನ್ನು ಒಪ್ಪಿ ಏನು ಎಲ್ಲ ಪಾರ್ಟ್ನರ್ಸು ಸೈನ್ ಮಾಡಿರ್ತಾರಲ್ಲ ಅದನ್ನ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಆ ಪಾರ್ಟ್ನರ್ಶಿಪ್ ಡೀಡಲ್ಲಿ 2:1 ಅನ್ನು ಮೆನ್ಷನ್ ಮಾಡಿರ್ತಾರೆ. ಏನಂದರೆ ಒಂದು ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗ್ಲಪ್ಪ, ನಾವು 5 ಭಾಗ ಮಾಡಿಕೊಂಡು ಅದರಲ್ಲಿ 2 ಭಾಗ ಮನೋಹರ್ಗೆ, 2 ಭಾಗ ಮುರಳಿಗೆ ಮತ್ತು 1 ಭಾಗ ಮುಕುಂದಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊತೀವಿ ಅಂತಂದು ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ, ಪಾರ್ಟ್ನರ್ಶಿಪ್ ಡೀಡಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ದೇರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2018 ವಾಸ್ ಆಸ್ ಫಾಲೋಸ್. ಅಂದರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಯಾವಾಗ ಇಯರ್ ಎಂಡ್ ಆಗಿರೋದು 31/3/2018 ಅಂದರೆ ಅದರರ್ಥ ಇಯರ್ ಬಿಗಿನಿಂಗು 1/4/2018 ಇಯರ್ ಬಿಗಿನಿಂಗ್ ಆಗಿದೆ, ನೆನ್ಪಿಟ್ಕೋಬೇಕು. ಸೊ ಈ ಇಯರ್ ಬಿಗಿನಿಂಗ್ ಅಥವಾ ಇಯರ್ ಎಂಡಿಂಗು ಐಡೆಂಟಿಫೈ ಮಾಡೋದು ಗೊತ್ತಿರ್ಬೇಕು. ಕೆಲವು ಟೈಮಲ್ಲಿ ಏನು ಮಾಡ್ತಾನಂದರೆ 31/12/2018 ಅಂತ ಕೊಡ್ತಾನೆ. ಅವಾಗ ಇಯರ್ ಬಿಗಿನಿಂಗು January 1 ಆಗುತ್ತೆ. ಸೊ ನೆನ್ಪಿಟ್ಕೋಬೇಕು ಇಲ್ಲಿ ಇಯರ್ ಬಿಗಿನಿಂಗ್ ಯಾವಾಗ ಆಗುತ್ತೆ, ಸೊ ಇಯರ್ ಎಂಡಿಂಗ್ ಯಾವಾಗ ಆಗುತ್ತೆ ಅಂತಂದು. ಕೆಲವು ಟೈಮಲ್ಲಿ ಇಯರ್ ಎಂಡಿಂಗು 31 ಮಾರ್ಚ್ಗೆ ಇಯರ್ ಎಂಡ್ ಕೊಡ್ತಾನೆ, ಕೆಲವು ಟೈಮಲ್ಲಿ 31 ಡಿಸೆಂಬರ್ಗೆ ಇಯರ್ ಎಂಡ್ ಕೊಡ್ತಾನೆ. ಸೊ ನಾವು ಇಯರ್ ಎಂಡು ಬರೇ ಮಾರ್ಚಿಗೆ ಮಾಡಿ ಅಭ್ಯಾಸ ಆಗಿರುತ್ತೆ. ಆನ್ಯುವಲ್ ಎಕ್ಸಾಮಲ್ಲಿ 31 ಡಿಸೆಂಬರ್ ಅಂತ ಕೊಟ್ಟಾಗ ನಾವು ಇನ್ ಕೇಸ್ ಮಾರ್ಚಿಗೆ ಪ್ರಾಕ್ಟೀಸ್ ಮಾಡಿ ಅದೇನಾಗಿರುತ್ತೆ ಅಂದರೆ ಮಾರ್ಚಿಗೆ ಏನಾದರೂ ನಾವು ಇಯರ್ ಎಂಡ್ ಅಥವಾ ಇಯರ್ ಬಿಗಿನಿಂಗ್ ಏಪ್ರಿಲ್ 1 ಕನ್ಸಿಡರ್ ಮಾಡಿದ್ವಿ ಅಂದರೆ ರಾಂಗ್ ಆಗುತ್ತೆ. ಸೊ ಹಂಗಾಗಿ ಪ್ರಾಬ್ಲಮ್ ಮೇಲೆ ಅವ್ರು ಕೊಟ್ಟಿರೋಂತಹ ಡೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಲಯಬಿಲಿಟಿ ಸೈಡ್ ಇವರು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟು. ಸೊ ಅದರ ಲಯಬಿಲಿಟಿ ಸೈಡ್ ಫಸ್ಟು ಕ್ರೆಡಿಟರ್ಸ್ 40,000 ಇದೆ. ನೆಕ್ಸ್ಟು ಜನರಲ್ ರಿಸರ್ವ್, GR ಅಂದರೆ ಜನರಲ್ ರಿಸರ್ವ್ ಅಂತಂದು ಸಾಮಾನ್ಯ ನಿಧಿ. ಸೊ ಎಷ್ಟು 5,000 ರೂಪಾಯಿ ಇದೆ. ನೆಕ್ಸ್ಟ್ ಕ್ಯಾಪಿಟಲ್ಸ್ ಅಂದರೆ ಬಂಡವಾಳ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಯಾರ್ಯಾರು, ಮನೋಹರ, ಮುರಳಿ ಮತ್ತು ಮುಕುಂದ. ಯಾಕಂದರೆ ಕ್ಯಾಪಿಟಲನ್ನು ಕಂಪಲ್ಸರಿ ಇನ್ವೆಸ್ಟ್ ಮಾಡಲೇಬೇಕು ಪ್ರತಿಯೊಬ್ಬ ಓನರ್. ಯಾಕಂದರೆ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದರೆ ಮಾತ್ರ ಅವ್ನು ಮಾಲೀಕ ಆಗ್ತಾನೆ. ಸೊ ಹಂಗಾಗಿ ಇಲ್ಲಿ ಮನೋಹರ
20,000, ಮುರಳಿ 40,000 ಮತ್ತು ಮುಕುಂದ 30,000 ಇನ್ವೆಸ್ಟ್ ಮಾಡಿದ್ದಾರೆ. ಟೋಟಲ್ ಕ್ಯಾಪಿಟಲ್ 90,000 ಇನ್ವೆಸ್ಟ್ ಮಾಡಿದ್ದಾರೆ ಎಲ್ಲರಿದ್ದನು, ಮೂವರಿದ್ದನು ಸೇರಿ. ನೆಕ್ಸ್ಟ್ ಅದಾದಮೇಲೆ ಅಸೆಟ್ ಸೈಡ್ ಬಂದರೆ ಸೊ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅವ್ರ ಕೈಯಲ್ಲಿ 20,000 ರೂಪಾಯಿ ನಗದು ಇದೆ, ಡೆಟಾರ್ಸ್ 25,000 ಇದೆ, ಸ್ಟಾಕ್ 30,000 ಇದೆ, ಉಳ್ಕೊಂಡಿರೋಂಥ ಸ್ಟಾಕ್ 30,000, ಡೆಟಾರ್ಸ್ ಸೊ ಯಾರಿಗೆ 25,000 ರೂಪಾಯಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫರ್ನಿಚರ್ಗೆ ಬೆಲೆ ಬಾಳೋಂಥದ್ದು 10,000 ರೂಪಾಯಿ ಇದೆ, ಬಿಲ್ಡಿಂಗ್ ವ್ಯಾಲ್ಯೂ 50,000 ಇದೆ. ಟೋಟಲ್ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಬೋತ್ ಸೈಡು 1,35,000 ರೂಪಾಯಿ ಇದೆ. ಇನ್ನು ಅಡ್ಜಸ್ಟ್ಮೆಂಟಿಗೆ ಬಂದರೆ ಮುರಳಿ ಡೈಡ್ ಅಂದರೆ ಇಲ್ಲಿ ಇರೋದು ಮೂವರು ಪಾರ್ಟ್ನರ್, ಒಂದು ಯಾರು ಮನೋಹರ್, ಮುರಳಿ, ಮುಕುಂದ. ಸೊ ಇಲ್ಲಿ ಯಾರು ಸತ್ತಿರೋದು? ಮುರಳಿ ಸತ್ತೋಗಿರೋದು. ಸೊ ಮುರಳಿ ಯಾವ ಸತ್ತಿರೋದು? ಆನ್ 30/9/2018 ಅಂದರೆ 30/9/2018 ಮುರಳಿ ಏನಾಗಿದ್ದಾನೆ, ತೀರ್ಕೊಂಡಿದ್ದಾನೆ. ಸೊ ಇಲ್ಲಿ ಇಯರ್ ಬಿಗಿನಿಂಗ್ ಆಗಿರೋದು ಯಾವಾಗ? 1/4/2018. ಇಯರ್ ಎಂಡ್ ಆಗೋದು ಯಾವಾಗ? ಇಲ್ಲಿದ್ದ 12 ತಿಂಗಳು ಕೌಂಟ್ ಮಾಡಬೇಕು. ಏಪ್ರಿಲಿದ್ದ 12 ತಿಂಗಳು ಕೌಂಟ್ ಮಾಡಿದರೆ ಮಾರ್ಚ್ ತಿಂಗಳು ಬರುತ್ತೆ. ಸೊ ಮಾರ್ಚ್ ತಿಂಗಳು ಕೊನೆಯ ದಿನ ಯಾವತ್ತು? 31/3/2019 ಆಗುತ್ತೆ. ಸೊ ಇದು ಫೈನಾನ್ಷಿಯಲ್ ಇಯರ್. ಸೊ ಈ ಫೈನಾನ್ಷಿಯಲ್ ಇಯರಲ್ಲಿ ಮುರಳಿ ಡೆತ್ ಆಗಿರೋದು ಯಾವಾಗ? 30/9/2018. ಈ ಅಕಾಡೆಮಿಕ್ ಇಯರಲ್ಲೇ ಇದು ಡೇಟ್ ಬರೋದು. ಸೊ ಅಂದರೆ 1/4/2018 30/9/2018 ಎಷ್ಟು ತಿಂಗಳು ಗ್ಯಾಪ್ ಆಗುತ್ತೆ ನೋಡ್ಕೋಬೇಕು. ಎಷ್ಟು ತಿಂಗಳು ಪಾರ್ಟಿಸಿಪೇಷನ್ ಮಾಡಿದ್ದಾನೆ ಅಂತಂದು. 4ನೇ ತಿಂಗಳು ಬದುಕಿದ್ದಾನೆ, 5ನೇ ತಿಂಗಳು ಬದುಕಿದ್ದಾನೆ, ನೆಕ್ಸ್ಟು 6ನೇ ತಿಂಗಳು ಬದುಕಿದ್ದಾನೆ, 7, 8, 9ನೇ ತಿಂಗಳು ಕೊನೆಯ ದಿನ ಏನು ಮಾಡಿದ್ದಾನೆ? ತೀರ್ಕೊಂಡೋಗಿದ್ದಾನೆ. ಸೊ ಹಂಗಾಗಿ ಎಷ್ಟು ತಿಂಗಳು ಪಾರ್ಟಿಸಿಪೇಷನ್ ಮಾಡಿದ್ದಾನೆ ಅಂತ ಅರ್ಥ. ಅಲ್ಲಿಗೆ 6 ತಿಂಗಳು ಪಾರ್ಟಿಸಿಪೇಷನ್ ಮಾಡಿದ್ದಾನೆ. ಒಂದು ವರ್ಷದಲ್ಲಿ ಎಷ್ಟು ತಿಂಗಳು? 12 ತಿಂಗಳು. 12 ತಿಂಗಳಲ್ಲಿ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಟೋಟಲು 6 ತಿಂಗಳು ಮಾತ್ರ ಬಿಸ್ನೆಸ್ಸಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾನೆ. ಹಂಗಾಗಿ 1/4/2018 31/3/2019 ಈ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಅವನು ಡೆತ್ ಆಗಿರೋದು 30/9/2018. ಸೊ ಹಂಗಾಗಿ ಅವನು ಟೋಟಲ್ಲು ಏಪ್ರಿಲಿಂದ ಸೆಪ್ಟೆಂಬರ್ವರೆಗೂ ಟೋಟಲ್ಲು 6 ತಿಂಗಳು ಪಾರ್ಟಿಸಿಪೇಷನ್ ಮಾಡಿದ್ದಾನೆ. ಸೊ ಆದ್ದರಿಂದ ಬಿಸ್ನೆಸ್ಸಲ್ಲಿ 6 ತಿಂಗಳ ಆ ಫೈನಾನ್ಷಿಯಲ್ ಇಯರಲ್ಲಿ 6 ತಿಂಗಳ ಒಂದು ಬೆನಿಫಿಟ್ ಏನು ಪಡ್ಕೋಬೇಕು ಅದನ್ನ ಪಡ್ಕೊಳ್ತಾನೆ 6 ತಿಂಗಳಿಗೆ ಮಾತ್ರ. ಸೊ ರಿಮೈನಿಂಗ್ 6 ತಿಂಗಳು, ಈಗ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ ಏನಿದಾವಲ್ಲ ಈ ತಿಂಗಳಲ್ಲಿ ಏನೇ ಪ್ರಾಫಿಟ್ ಬರಲಿ ಅಥವಾ ಬಿಸ್ನೆಸ್ಸಲ್ಲಿ ಏನೇ ಒಂದು ಅರ್ನಿಂಗ್ಸ್ ಮಾಡಿದ್ರು ಅವನಿಗೆ ಸಿಗಲ್ಲ. ಯಾಕೆಂತಂದರೆ ಅವನದು ಆಲ್ರೆಡಿ ಪೀರಿಯಡು ಸೆಪ್ಟೆಂಬರ್ 30ಗೆ ಕ್ಲೋಸ್ ಆಗಿರುತ್ತೆ. ಸೊ ಇದನ್ನೊಂದು ಮೇಜರ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋಂತಹ ವಿಷಯ. ನೆಕ್ಸ್ಟ್ ಅದಾದಮೇಲೆ ಆ್ಯಸ್ ಪರ್ ಪಾರ್ಟ್ನರ್ಶಿಪ್ ಡೀಡ್, ನಾನು ಆಗಲೇ ಹೇಳಿದೆ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಪಾಲುದಾರಿಕೆ ಒಪ್ಪಂದ. ಸೊ ಆ್ಯಸ್ ಪರ್ ಪಾರ್ಟ್ನರ್ಶಿಪ್ ಡೀಡ್ ಈಸ್ ಎಕ್ಸಿಕ್ಯೂಟರ್ಸ್ ವರ್ ಎಂಟೈಟಲ್ಡ್ ಫಾರ್ ದ ಫಾಲೋಯಿಂಗ್. ಈಸ್ ಎಕ್ಸಿಕ್ಯೂಟರ್ಸ್ ಅಂದರೆ ಯಾರು? ಲೀಗಲ್ ರೆಪ್ರೆಸೆಂಟೇಟಿವ್. ಯಾರ ಲೀಗಲ್ ರೆಪ್ರೆಸೆಂಟೇಟಿವ್? ಮುರಳಿ. ಸೊ ಡಿಸೀಸ್ಡ್ ಪಾರ್ಟ್ನರ್ ಯಾರು ಇಲ್ಲಿ? ಮುರಳಿ. ಸತ್ತೋಗಿರೋಂತಹ ಪಾರ್ಟ್ನರು ಮುರಳಿ. ಸೊ ಹಂಗಾಗಿ ಮುರಳಿ ಬಿಸ್ನೆಸ್ಸಲ್ಲಿ ತೀರ್ಕೊಂಡ್ರೆ ಮುರಳಿಗೆ ಹೋಗುವಂತಹ ಅಮೌಂಟ್, ಈ ಫಾರ್ ಎಕ್ಸಾಂಪಲ್ ಮುರಳಿ ಎಷ್ಟು 40,000 ಇನ್ವೆಸ್ಟ್ ಮಾಡಿದ್ದಾನೆ ಕ್ಯಾಪಿಟಲ್. ಆ 40,000 ರೂಪಾಯಿನ ಅದಕ್ಕೆ ಬಡ್ಡಿಯನ್ನು ಅವನಿಗೆ ಬರಬೇಕಾಗಿರೋಂತಹ ಬೆನಿಫಿಟ್ಟನ್ನು ಸೊ ಯಾರಿಗೆ ಕೊಡಬೇಕು ಆ ದುಡ್ಡನ್ನೆಲ್ಲ ಮನೋಹರ್ ಮತ್ತು ಮುಕುಂದ ಅವರೇ ತಗೋಬೇಕಾಗುತ್ತಾ? ಸೊ ತಗೊಳಕ್ಕೆ ಬರಲ್ಲ. ಸೊ ಯಾಕೆ ಅಂತಂದರೆ ಅಲ್ಲಿ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿರ್ತಾರೆ ಏನಂದರೆ ಇನ್ ಕೇಸ್ ಆಕಸ್ಮಿಕವಾಗಿ ಯಾರಾದರೂ ಪಾರ್ಟ್ನರ್ ಡೆತ್ ಆದರೆ ಅವನ ಪಾಲಿನ ಹಣವನ್ನು ನಾವು ಯಾರಿಗೆ ತಲುಪಿಸಬೇಕು ಅಂತಂದು ಮೆನ್ಷನ್ ಮಾಡಿರ್ತಾರಲ್ಲ ಅದನ್ನ ನಾವು ಎಕ್ಸಿಕ್ಯೂಟರ್ಸ್ ಅಂತ ಕರಿತೀವಿ. ಎಕ್ಸಿಕ್ಯೂಟರ್ಸ್ ಅಂದರೆ ಲೀಗಲ್ ರೆಪ್ರೆಸೆಂಟೇಟಿವ್ ಫಾರ್ ಡಿಸೀಸ್ಡ್ ಪಾರ್ಟ್ನರ್. ಸೊ ಇಷ್ಟು. ಸೊ ಅವನು ಹೊಂದಿರೋಂತಹ ಇವು ಅಡ್ಜಸ್ಟ್ಮೆಂಟ್ಸ್ ಏನೇನು ಹೋಗ್ಬೇಕು ಅವನಿಗೆ ಅಂತ. ಫಸ್ಟ್ ಈಸ್ ಕ್ಯಾಪಿಟಲ್ ಆ್ಯಸ್ ಆನ್ ದ ಲಾಸ್ಟ್ ಬ್ಯಾಲೆನ್ಸ್ ಶೀಟ್. ಅಂದರೆ ಇದನ್ನ ಅಡ್ಜಸ್ಟ್ಮೆಂಟಲ್ಲಿ ಕೊಡಲಿ ಅಥವಾ ಕೊಡದೇ ಇರಲಿ ನಾವು ಕಂಪಲ್ಸರಿ ಅವನು ಕ್ಯಾಪಿಟಲ್ ಏನು ಇನ್ವೆಸ್ಟ್ ಮಾಡಿದಾನೋ ಅದನ್ನ ಮತ್ತೆ ರಿಟರ್ನ್ ಕೊಡಲೇಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಈಸ್ ಶೇರ್ ಇನ್ ದ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವನ್ನು ಕೂಡ
ಇಲ್ಲಿ ಕೊಟ್ಟಿದ್ದಾನೆ. ಇನ್ನೂ ಅಷ್ಟೇ, ಇನ್ ಕೇಸ್ ಹೇಳಲಿ ಅಥವಾ ಹೇಳದೇ ಇರಲಿ, ನಾವು ಜನರಲ್ ರಿಸರ್ವನ್ನು ಮತ್ತೆ ನಾವು ಅವ್ನ ಪಾಲಿಂದ ಎಷ್ಟಿರುತ್ತೋ ಅಷ್ಟು ಡಿಸ್ಟ್ರಿಬ್ಯೂಟ್ ಮಾಡಲೇಬೇಕು, ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಈಸ್ ಶೇರ್ ಆಫ್ ಗುಡ್ ವಿಲ್. ದ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಟ್ ₹48,000. ನೋಡಿ ಇಲ್ಲಿ ಈಸ್ ಶೇರ್ ಆಫ್ ಗುಡ್ ವಿಲ್ ಅಂತ ಕೊಟ್ಟಿದ್ದಾನೆ. ಸೊ ಅಂದರೆ ಗುಡ್ ವಿಲ್ ಅಂದರೆ ಕೀರ್ತಿ ಮೌಲ್ಯ. ಸೊ ಒಂದು ಕಂಪನಿಯ ಅಥವಾ ಒಂದು ಪ್ರಾಡಕ್ಟಿನ ಹೆಸರು ಅದು ಗುಡ್ ವಿಲ್ಲ, ಕೀರ್ತಿ ಮೌಲ್ಯ ಅಂತ ಕರಿತೀವಿ. ಸೊ ಅದನ್ನ ನಾವು ನೋಡೋದಕ್ಕಾಗಲಿ ಅಥವಾ ಮುಟ್ಟೋದಕ್ಕಾಗಲಿ ಬರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ದಾವಣಗೆರೆಯಲ್ಲಿ ಸೊ ಒಂದು ಫೇಮಸ್ ಹೋಟೆಲ್ ಅಂದರೆ ಅಪೂರ್ವ ಅಂತ ಕರಿತೀವಿ. ಸೊ ಈ ಅಪೂರ್ವ ರೆಸಾರ್ಟ್ ಅಂತ ಕರಿತೀವಿ. ಸೊ ಅಲ್ಲಿ ಅದರದ್ದೇ ಆದಂತಹ ಡಿಮ್ಯಾಂಡ್ ಇರುತ್ತೆ. ಸೊ ಅಲ್ಲಿ ಎಷ್ಟೇ ಬಿಲ್ ಮಾಡಿದರೂ ಕೂಡ ನಾವು ಪೇ ಮಾಡಿ ಬರ್ತೀವಿ. ಯಾಕಂತಂದರೆ ಸೊ ಅದಕ್ಕಿರೋಂತಹ ಗುಡ್ ವಿಲ್, ಸೊ ಅದಕ್ಕಿರುವಂತಹ ಒಂದು ಹೆಸರು, ಸೊ ಅದನ್ನೇ ನಾವು ಗುಡ್ ವಿಲ್ ಅಂತ ಕರಿತೀವಿ. ನೆಕ್ಸ್ಟ್ ದ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಟ್ ₹48,000. ಆ ಗುಡ್ ವಿಲ್ ಸೊ ಎಷ್ಟು ವ್ಯಾಲ್ಯೂ ಇದೆ? ₹48,000 ವ್ಯಾಲ್ಯೂ ಇದೆ. ನೆಕ್ಸ್ಟ್ ಅದಾದಮೇಲೆ ಈಸ್ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ calculated the basis of last year profit. The profit of the last year was ₹24,000. ನೋಡಿ ಅಲ್ಲಿ ಏನಂತ ಹೇಳಿದಾನಂದ್ರೆ ಅಕ್ರೂಡ್ ಪ್ರಾಫಿಟ್ ಅಂತ ಹೇಳಿದಾನೆ. ಸೊ ಅಂದರೆ ಲಾಸ್ಟ್ ಅವನ ಪಾಲಿನ ಆ ವರ್ಷದ ಅಂದರೆ ಕರೆಂಟ್ ಇಯರ್ ಅಥವಾ ಪ್ರೆಸೆಂಟ್ ಫೈನಾನ್ಷಿಯಲ್ ಇಯರಲ್ಲಿ 6 ತಿಂಗಳು ಪಾರ್ಟಿಸಿಪೇಷನ್ ಮಾಡಿದ್ದಾನೆ. ಬಂದಿರೋಂಥ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಲೇಬೇಕು. ಸೊ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು? ಅವನು ಎಲ್ಲಿ ತನಕ ಡೆತ್ ಆಗಿರ್ತಾನೋ ಅಥವಾ ಎಲ್ಲಿ ತನಕ ಪಾರ್ಟಿಸಿಪೇಷನ್ ಮಾಡಿರ್ತಾನೋ ಅಷ್ಟು ಡ್ಯೂರೇಷನಿಂದ ಕೂಡ ನಾವೇನು ಮಾಡಬೇಕು? ಇದು ಯಾವುದು ಡಿಸ್ಟ್ರಿಬ್ಯೂಟ್ ಮಾಡಲೇಬೇಕು ಪ್ರಾಫಿಟ್. ಫಾರ್ ಎಕ್ಸಾಂಪಲ್ 1/4/2018 ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ಸೊ ಅವ್ನು ತೀರ್ಕೊಂಡಿರೋದು 30/9/2018 ಅಂದರೆ ಸೊ 6 ಮಂತ್ ಏನು ಮಾಡಿದಾನೆ? ಅವನು ಬಿಸ್ನೆಸ್ಸಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾನೆ. ಆ 6 ಮಂತಿನ ಪ್ರಾಫಿಟ್ ಕೊಡಬೇಕಲ್ಲ ಅವನಿಗೆ. ಸೊ ಹಂಗಾಗಿ ಅದನ್ನೇ ಇಲ್ಲಿ ಹೇಳಿದ್ದಾನೆ, ಏನಂದರೆ ಅಪ್ ಟು ದ ಡೇಟ್ ಆಫ್ ಡೆತ್ ಅಂತ ಹೇಳಿದ್ದಾನೆ. ಸೊ ಅವನು ಎಲ್ಲಿ ತನಕ ಪಾರ್ಟಿಸಿಪೇಷನ್ ಮಾಡಿರ್ತಾನೋ ಅಲ್ಲಿ ತನಕ ನಾವೇನು ಮಾಡಬೇಕು? ಬಿಸ್ನೆಸ್ಸಲ್ಲಿ ಆಗಿರೋಂತಹ ಒಂದು ಅಕ್ರೂಡ್ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಂತ ಹೇಳ್ತಾನೆ. ಅದನ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಕರಿತೀವಿ. ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದ್ದೆ ಏನಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟಿಗೆ ಡಿಫ್ರೆನ್ಸ್ ಇದೆ ಅಂತಂದು. ಸೊ ಅದನ್ನ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಎರಡೂ ಒಂದೇ ಅಲ್ಲ. ನೆಕ್ಸ್ಟ್ ಅದಾದಮೇಲೆ ಕ್ಯಾಲ್ಕುಲೇಟೆಡ್ ಬೇಸಿಸ್ ಆಫ್ ದ ಲಾಸ್ಟ್ ಇಯರ್ ಪ್ರಾಫಿಟ್ ಅಂದರೆ ಲಾಸ್ಟ್ ಇಯರ್ ಪ್ರಾಫಿಟ್ ಬೇಸ್ ಮೇಲೆ ನಾವೇನು ಮಾಡಬೇಕು? ಈ ಇಯರ್ ಅಂದರೆ ಪ್ರೆಸೆಂಟ್ ಫೈನಾನ್ಷಿಯಲ್ ಇಯರ್ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಲಾಸ್ಟ್ ಇಯರ್ ಪ್ರಾಫಿಟ್ ಎಷ್ಟಾಗಿದೆ ಅಂತ ಹೇಳಿದಾನೆ? 24,000 24,000 ಆಗಿದೆ. ಸೊ 24,000 ಬೇಸ್ ಮೇಲೆ ಅವನಿಗೆ 6 ತಿಂಗಳಿಗೆ ಎಷ್ಟು ಪ್ರಾಫಿಟ್ ಕೊಡಬೇಕು ಅಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿರಿ ಅಂತಂದು ಹೇಳಿರ್ತಾರೆ. ನೆಕ್ಸ್ಟ್ ಅದಾದಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಪ್ ಟು ದ ಡೇಟ್ ಆಫ್ ಡೆತ್ 9% ಪರ್ ಆನಮ್. ಸೊ ಅಂದರೆ ಮುರಳಿನೂ ಕೂಡ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದಾನೆ. ಎಷ್ಟು? ₹40,000 ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದಾನೆ. ಆ ₹40,000 ನಾವೇನು ಮಾಡಬೇಕು? 9% ಬಡ್ಡಿಯನ್ನು ಕೊಡಬೇಕು, ಅಂದರೆ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸೊ ಬಂಡವಾಳದ ಮೇಲಿನ ಬಡ್ಡಿ. ಸೊ ಅಂದರೆ ಅವನು ಇನ್ವೆಸ್ಟ್ ಮಾಡಿರೋಂಥ ₹40,000 9% ನಂಗೆ ಎಷ್ಟು ಬಡ್ಡಿ ಆಗುತ್ತೋ ಅಷ್ಟು ಬಡ್ಡಿಯನ್ನು 6 ತಿಂಗಳಿಗೆ ಎಷ್ಟು ಬಡ್ಡಿ ಅಂದರೆ ಓಲ್ ಇಯರ್ ಕೊಡಲ್ಲ. ಇಲ್ಲಿ ಕೂಡ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಸೊ ಏನಂತಂದರೆ ನೋಡಿ, ಇಲ್ಲಿ ಜನರಲ್ ರಿಸರ್ವ್ ಏನು ಮಾಡ್ತೀವಿ ನಾವು? ಮಂತ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲ್ಲ, 6 ತಿಂಗಳಿಗೆ ಅಷ್ಟೇ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಯಾಕಂದರೆ ಜನರಲ್ ರಿಸರ್ವ್ ಇಲ್ಲಿ ಅವನು ಎತ್ತಿಡಬೇಕಾದ್ರೆ ಓಲ್ ಇಯರ್ ಇರ್ತಾನೆ. ಯಾಕಂದ್ರೆ ಲಾಸ್ಟ್ ಇಯರ್ ಪ್ರಾಫಿಟಲ್ಲಿ ನಾವು ತೆಗೆದಿಟ್ಟಿರ್ತೀವಿ ಅಥವಾ ಪ್ರಿವಿಯಸ್ ಇಯರಲ್ಲಿ ನಾವೇನು ಮಾಡಿರ್ತೀವಿ? ಬಂದಿರೋಂಥ ಪ್ರಾಫಿಟಲ್ಲಿ ಒಂದು ಭಾಗನ ನಾವು ಜನರಲ್ ರಿಸರ್ವ್ ಎಮರ್ಜೆನ್ಸಿ ಸಿಚುವೇಶನ್ನಲ್ಲಿ ಯೂಸ್ ಆಗಲಿ ಅಂತಂದು ಎತ್ತಿಟ್ಟಿರ್ತೀವಿ. ಆದರೆ ಇಲ್ಲಿ ನಾವು 6 ತಿಂಗಳು ಅಷ್ಟೇ ಪಾರ್ಟಿಸಿಪೇಷನ್ ಮಾಡಿದನಂತೆ, 6 ತಿಂಗಳಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಯಾಕಂದರೆ ಈ 5,000 ಕ್ರಿಯೇಟ್ ಮಾಡಬೇಕಾದ್ರೆ ಪ್ರಾಫಿಟಲ್ಲಿ ಒಂದು ಭಾಗನ ಎತ್ತಿಟ್ಟಿರ್ಬೇಕಾದ್ರೆ ಇಲ್ಲಿ ಫುಲ್ ಇರ್ತಾನೆ, ಅವನ ಶ್ರಮ ವಸ್ತು ಇರುತ್ತೆ. ಸೊ ಹಂಗಾಗಿ ನೋಡ್ಕೋಬೇಕು ಯಾವುದಕ್ಕೆ ಮಂತ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾವುದಕ್ಕೆ ಫುಲ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದು. ಸೊ ಇಲ್ಲಿ ಅವನು ಇನ್ವೆಸ್ಟ್ ಮಾಡಿದಂತಹ ಕ್ಯಾಪಿಟಲ್ಗೆ ಬಡ್ಡಿಯನ್ನು ಕೊಡಬೇಕು. ಎಷ್ಟು? 9%. ಎಷ್ಟು? 6 ತಿಂಗಳು ಮಾತ್ರ. ಸೊ ಯಾಕಂದರೆ ಓಲ್ ಇಯರ್ ಅವ್ನು ಪಾರ್ಟಿಸಿಪೇಷನ್ ಮಾಡಿರಲ್ಲ, 6 ತಿಂಗಳು ಅಷ್ಟೇ ಮಾಡಿರ್ತಾನೆ. ಹಂಗಾಗಿ 6 ತಿಂಗಳು ಬಡ್ಡಿಯನ್ನು ಕೊಡಬೇಕಾಗುತ್ತೆ. ಸೊ ಇಷ್ಟು ಈ ಪ್ರಾಬ್ಲಮಿಗೆ ಸಂಬಂಧಪಟ್ಟಿರೋಂಥದ್ದು. ಇವಾಗ ಪ್ರಾಬ್ಲಮ್ ಅನಾಲಿಸಿಸ್ ಈ ರೀತಿಯ ಮಾಡಿಕೊಂಡು ನಾವು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಕೆಲವು ಟೈಮ್ ನಾವು ಎಷ್ಟೇ ಅಡ್ಜಸ್ಟ್ಮೆಂಟ್ ಹೇಳಿದ್ರು ಕೂಡ ಅಕಸ್ಮಾತಾಗಿ ಆಲ್ಮೋಸ್ಟ್ ಆಲ್ ಕವರ್ ಆಗಿರುತ್ತೆ. ಇನ್ ಕೇಸ್ ಅಕಸ್ಮಾತಾಗಿ ಹೊಸ ಅಡ್ಜಸ್ಟ್ಮೆಂಟ್ ಏನಾದರೂ ಬಂತು ಅಂದರೆ ಅದನ್ನ
ನಿಮ್ಮ ನಾಲೆಡ್ಜಿಂದ ಇಷ್ಟು ಪ್ರಾಬ್ಲಮ್ ಮಾಡಿರೋವಂತಹ ಒಂದು ಎಕ್ಸ್ಪೀರಿಯೆನ್ಸಿಂದ ನೀವೇನು ಮಾಡಬೇಕು, ಆ ಅಡ್ಜಸ್ಟ್ಮೆಂಟನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ. ಸೊ 100% ನಾವಿಲ್ಲಿ ಎಲ್ಲವೂ ಹೇಳ್ಕೊಟ್ಟಿರೋ ಎಲ್ಲವೂ ಕೂಡ 100% ಎಕ್ಸಾಮಿಗೆ ಬರ್ತಾವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದೇ ಹೊಸ ಅಡ್ಜಸ್ಟ್ಮೆಂಟ್ ಬಂದ್ರೂ ಕೂಡ ಮಾಡುವಂತಹ ಕೆಪಾಸಿಟಿ ನನ್ನಲ್ಲಿದೆ ಅಂತ ಒಂದು ನಾಲೆಡ್ಜನ್ನು ಬೆಳೆಸ್ಕೋಬೇಕಾಗುತ್ತೆ. ಯಾವುದ್ರ ಮೂಲಕ? ಈಗ ನಾವು ಮಾಡಿಸಿರೋಂತಹ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ. ಸೊ ಈಗ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡಬೇಕು. ಏನಂತ ಹೇಳಿದಾನೆ? ಪ್ರಿಪೇರ್ ಮುರಳಿ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತಂದು ಹೇಳಿದಾನೆ. ಸೊ ಇಲ್ಲಿ ಮುರಳಿ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದಾನೆ. ಮುರಳಿ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಕಾಲಮ್ ಬರ್ತವೆ? 4 ಕಾಲಮ್ ಬರ್ತವೆ. ಯಾವ್ಯಾವು? ಪರ್ಟಿಕ್ಯುಲರ್ಸ್ ಅಮೌಂಟ್. ಈಗ ಫಸ್ಟ್ ಏನು ಮಾಡಬೇಕು? ಕಾಲಮನ್ನು ಎಳ್ಕೋಬೇಕಾಗುತ್ತೆ. ಕೆಲವು ಟೈಮಲ್ಲಿ ಅಡ್ಮಿಷನ್ನು, ರಿಟೈರ್ಮೆಂಟು, ಡೆತ್ತು, ಡಿಸಲ್ಯೂಷನ್ನು, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟು, NPO ಇವನ್ನೆಲ್ಲ ಪ್ರಾಬ್ಲಮ್ ಮಾಡಿ ಲಾಸ್ಟಿಗೆ ಓವರಾಲ್ ಸಿಲೆಬಸ್ ರಿವಿಷನ್ ಮಾಡಬೇಕಾದ್ರೆ ಕೆಲವ್ರಿಗೆ ಕಾಲಮೇ ಕನ್ಫ್ಯೂಷನ್ಸ್ ಆಗ್ಬಿಡುತ್ತೆ. ಕ್ಯಾಪಿಟಲ್ ಅಕೌಂಟ್ ಎಷ್ಟು ಕಾಲಮ್ ಮಾಡ್ಕೋಬೇಕು? ಸೊ ಇದು ಯಾವುದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಕಾಲಮ್ ಮಾಡ್ಕೋಬೇಕು? ಸೊ ಈ ರೀತಿಯ ಕನ್ಫ್ಯೂಷನ್ನ ಕೆಲವು ಟೈಮಲ್ಲಿ ಆಗಬಹುದೇನೋ ಗೊತ್ತಿಲ್ಲ. ಬಟ್ ಏನಂದರೆ ನೀವು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿದ್ದರೆ ಯಾವ ರೀತಿಯಾದಂತಹ ಕನ್ಫ್ಯೂಷನ್ಸಿಗೆ ಆಸ್ಪದ ಇರಲ್ಲ. ಇದು ಪರ್ಟಿಕ್ಯುಲರ್ಸ್ ಅಮೌಂಟ್, ಕಾಲಮು ಕರೆಕ್ಟಾಗಿ ನೀಟಾಗಿರ್ಬೇಕಾಗುತ್ತೆ. ಕಾಲಮನ್ನು ಕಂಪಲ್ಸರಿ ಎಳೆಯಲೇಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತಾರಂದರೆ, ಕೆಲವರು ಸ್ಟೂಡೆಂಟ್ಸ್ ಇದ್ರು ನಮ್ಮರು ಏನು ಮಾಡ್ತಿದ್ರು ಅಂದರೆ ಕಾಲಮ್ ಎಳೆಲಿಲ್ದಂಗೆ ಪ್ರಾಬ್ಲಮ್ ಮಾಡೋರು, ಫುಲ್ ಮಾರ್ಕ್ಸ್ ಸಿಗ್ತಿರ್ಲಿಲ್ಲ. ಸೊ ಹಂಗಾಗಿ ಕಾಲಮನ್ನು ಕಂಪಲ್ಸರಿ ಎಳೆಯಲೇಬೇಕಾಗುತ್ತೆ. ಏನಿದು? ಮುರಳಿ ಕ್ಯಾಪಿಟಲ್ ಅಕೌಂಟ್. ಸೊ ಇದೇನಿದು? ಡೆಟರ್, ಕ್ರೆಡಿಟರ್. ಪರ್ಟಿಕ್ಯುಲರ್ಸ್ ಅಮೌಂಟ್, ಈ ರೀತಿಯಾಗಿ ಕಾಲಮನ್ನು ಎಳ್ಕೊಂಡ್ವಿ. ಸೊ ಇವಾಗ ಏನು ಮಾಡ್ಬೇಕು? ನಾವು ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟ್ ಏನಂತ ಹೇಳಿದಾನೆ? ಇಸ್ ದಿ ಕ್ಯಾಪಿಟಲ್ ಆನ್ ದ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದಾನೆ. ಸೊ ಕ್ಯಾಪಿಟಲ್ ಎಷ್ಟಿದೆ? ಮುರಳಿದು 40,000 ರೂಪಾಯಿ ಕ್ಯಾಪಿಟಲ್ ಇದೆ. ಸೊ ಹಂಗಾಗಿ ನಾವೇನು ಮಾಡ್ತೀವಿ? ಕ್ಯಾಪಿಟಲನ್ನು ಬರ್ತೀವಿ. ಸೊ ಮುರಳಿ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರಿತೀವಿ. ಸೊ ಎಷ್ಟಿದೆ ಕ್ಯಾಪಿಟಲ್ಲು? ಮುರಳಿ ಎಷ್ಟು ಇನ್ವೆಸ್ಟ್ ಮಾಡಿರೋದು? 40,000 ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿರೋಂಥದ್ದು. ಸೊ ಇಷ್ಟು. ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಇಸ್ ದ ಶೇರ್ ಇನ್ ದ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಜನರಲ್ ರಿಸರ್ವ್ ಎಷ್ಟಿದೆ? ಜನರಲ್ ರಿಸರ್ವ್ ಸೊ 5,000 ರೂಪಾಯಿ ಇದೆ. 5,000 ರೂಪಾಯಿ ಜನರಲ್ ರಿಸರ್ವ್ ಮುರಳಿಗೆ ಅಷ್ಟೇ ಸಂಬಂಧಪಟ್ಟಿಲ್ಲ, ಅದು ಓವರಾಲ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಹಂಗಾಗಿ ನಾವೇನು ಮಾಡ್ತೀವಿ? 5,000 ಇಂಟು ಅವನದು ರೇಷೋ ಎಷ್ಟಿದೆ? ಮುರಳಿದು ರೇಷೋ ಮನೋಹರ್ದು 2, ಮುರಳಿದು 2, ಮುಕುಂದದು 1. ಸೊ ಹಂಗಾಗಿ ಜನರಲ್ ರಿಸರ್ವ್ 5,000 ಇಂಟು 2/5 ಮಾಡ್ತೀವಿ. ಎಷ್ಟಾಗುತ್ತೆ? 5 ಒಂದೇ. ಸೊ ಅಂದರೆ 2,000 ರೂಪಾಯಿ ಆಗುತ್ತೆ. ಸೊ ಇಷ್ಟು. ನೆಕ್ಸ್ಟ್ ಅದಾದಮೇಲೆ ಎರಡನೇ ನೆಕ್ಸ್ಟ್ ಇಸ್ ದ ಶೇರ್ ಆಫ್ ಗುಡ್ ವಿಲ್. ದ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಟ್ ₹48,000. 48,000 ಗುಡ್ ವಿಲ್ ಇದೆ. ಸೊ ಈಗ 48,000 ರೂಪಾಯಿ ಗುಡ್ ವಿಲ್ಲನ್ನು ನಾವೇನು ಮಾಡಬೇಕು?
ಸೊ ಇಸ್ ಶೇರ್ ಆಫ್ ಗುಡ್ ವಿಲ್, ಅವನಿಗೆ ನಾವೇನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅವನ ಪಾಲಿಂದ ಎಷ್ಟು ಹೋಗುತ್ತೋ ಅಷ್ಟು. ಸೊ ಗುಡ್ ವಿಲ್ಲನ್ನು ನಾವು ಏನು ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಗುಡ್ ವಿಲ್ಲು ಕೂಡ ಅಷ್ಟೇ, ಎಷ್ಟಿದೆ, ಗುಡ್ ವಿಲ್ 48,000 ರೂಪಾಯಿ ಇದೆ. ಗುಡ್ ವಿಲ್ 48,000 ಇಂಟು ಅವನದು ರೇಷಿಯೋ ಎಷ್ಟಿದೆ, ಗುಡ್ ವಿಲ್ ಅದು ಮೂವರಿಗೂ ಸಂಬಂಧಪಟ್ಟಿರೋಂಥದ್ದು, ಅದರಲ್ಲಿ ಅವನದ ಶೇರಿನ ಮಾತ್ರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅವನದು ರೇಷಿಯೋ ಎಷ್ಟಿದೆ, 2/5 ಇದೆ. ಸೊ ನಾವೇನು ಮಾಡ್ತೀವಿ ಇವಾಗ, 5 1 5 9 45, 3 ಉಳಿತು. ಸೊ 5 6 30, 2 0. ಸೊ ಇವಾಗ ಇಲ್ಲಿ 2 0 ಬರೆದ್ವಿ. ಸೊ 2 6 12ಕ್ಕೆ 2 10ಕ್ಕೆ 1. ಸೊ 9 2 18 1 19, 19,200 ರೂಪಾಯಿ. ಸೊ ಇದು ಗುಡ್ ವಿಲ್ ಇದು. ಸೊ ನೆಕ್ಸ್ಟ್ ಅದಾದಮೇಲೆ ಇಸ್ ದ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಲಾಸ್ಟ್ ಇಯರ್ ಪ್ರಾಫಿಟ್. ದ ಪ್ರಾಫಿಟ್ ಆಫ್ ದ ಲಾಸ್ಟ್ ಇಯರ್ ವಾಸ್ ₹24,000. ಲಾಸ್ಟ್ ಇಯರ್ ಪ್ರಾಫಿಟ್ 24,000 ಇದೆ ಅಂತ ಹೇಳಿದೆ. ಅಂದರೆ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಅರ್ಥ. ಸೊ ನಾವೇನು ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಸೊ ಎಷ್ಟಿದೆ, 24,000 ಇದೆ. 24,000 ಇಂಟು 24,000 ಇಂಟು ಅದು 24,000 ಮೂವರಿಗೂ ಸಂಬಂಧಪಟ್ಟಿರೋಂಥದ್ದು. ಅವನದು ರೇಷಿಯೋ ಎಷ್ಟಿರುತ್ತೆ, 2/5 ಇಂಟು ಎಷ್ಟು ತಿಂಗಳು ಪಾರ್ಟಿಸಿಪೇಷನ್ ಮಾಡಿದ್ದಾನೆ, 6/12. ಒಂದು ವರ್ಷಕ್ಕೆ ಎಷ್ಟು ತಿಂಗಳು, 12 ತಿಂಗಳು. 12 ತಿಂಗಳಲ್ಲಿ 6 ತಿಂಗಳು ಮಾತ್ರ ಪಾರ್ಟಿಸಿಪೇಷನ್ ಮಾಡಿರೋಂಥದ್ದು. ಸೊ ಇವಾಗ ನಾವೇನು ಮಾಡ್ತೀವಿ, 6 1 6 2. ಸೊ 2 1 2 1. ಸೊ 5 1 5 4 20. ಇನ್ನು 4 ಉಳಿತು. ಸೊ 5 8 40. ಅಂದರೆ ಟೋಟಲ್ ಎಷ್ಟಾಯಿತು, 4,800 ರೂಪಾಯಿ ಆಯಿತು. ನೆಕ್ಸ್ಟ್ ಅದಾದಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಪ್ ಟು ದ ಡೇಟ್ ಆಫ್ ಡೆತ್ 9%. ಸೊ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಇರೋದು, ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಅವನು ಇನ್ವೆಸ್ಟ್ ಮಾಡಿರೋಂತಹ ಕ್ಯಾಪಿಟಲ್ಗೆ ಬಡ್ಡಿಯನ್ನು ಕೊಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರೋದು, 40,000 ರೂಪಾಯಿ. ಸೊ ಈ 40,000 ರೂಪಾಯಿಗೆ ಎಷ್ಟು ಪರ್ಸೆಂಟ್ ಹೇಳಿದಾನೆ, 9% ಹೇಳಿದಾನೆ. ನೋಡ್ರಿ ಇಲ್ಲಿ 9% ಹೇಳಿದಾನೆ. ಹಂಗಾಗಿ 9/100 ಅಷ್ಟೇನಾ. ಇಂಟು ಎಷ್ಟು ತಿಂಗಳು ಪಾರ್ಟಿಸಿಪೇಷನ್ ಮಾಡಿರೋದು, 6 ತಿಂಗಳು, 6/12. ಸೊ ಇವಾಗ ಏನು ಮಾಡ್ತೀವಿ, 6 1 6 2 ಇವೆರಡು 0 ಇವೆರಡು 0 ಹೋಯ್ತು. ಸೊ 2 1 2 2 4. ಸೊ ಇನ್ನು 200 ಉಳಿತು, ಇಲ್ಲಿ 9 ಉಳಿತು. 9 2 18 2 0 1,800 ರೂಪಾಯಿ ಆಯಿತು. ಸೊ ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು. ಸೊ ಇವಾಗ ನಾವೇನು ಮಾಡ್ತೀವಿ, ಕ್ರೆಡಿಟ್ ಸೈಡ್ ಓವರ್ ಆಲ್ ಟೋಟಲ್ ಮಾಡ್ತೀವಿ. 40,000 2,000 19,200. ಸೊ 4,800 4,800 1,800 ಟೋಟಲ್ ಎಷ್ಟಾಗುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. 42 52 62 66 67 800 67,800 ರೂಪಾಯಿ. 67,800 ರೂಪಾಯಿ ಆಗುತ್ತೆ ಟೋಟಲು. ಸೊ ಈ 67,800 ರೂಪಾಯಿನ ಡೆಬಿಟ್ ಸೈಡ್ ಬರ್ಕೊಂಡ್ವಿ. ಇನ್ ಕೇಸ್ ಏನಾದ್ರು ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲಾಸ್ ಆಗಿದ್ದರೆ, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಲಾಸ್ ಆಗಿದ್ದರೆ ಡೆಬಿಟ್ ಸೈಡ್ ಬರೆದಿರ್ತಿದ್ವಿ. ಯಾವುದೂ ಆ ರೀತಿ ಯಾವುದೂ ಕೂಡ ಆಗಿಲ್ಲ. ಸೊ ಹಂಗಾಗಿ ನಾವೇನು ಮಾಡ್ತೀವಿ, 67,800 ರೂಪಾಯಿಯನ್ನು ನಾವು ಏನು ಮಾಡ್ತೀವಿ, ಎಕ್ಸಿಕ್ಯೂಟರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ.
ಏನಂತ ಬರಿತೀವಿ, ಮುರಳಿ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಬರಿತೀವಿ. ಸೊ ಮುರಳಿ ಎಕ್ಸಿಕ್ಯೂಟರ್ಸ್ ಅಕೌಂಟ್ 67,800. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಸೊ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಡೆಬಿಟ್ ಸೈಡ್ ಏನಾದರೂ ಲಾಸ್ ಆಯಿತು ಅಂದರೆ ಡೆಬಿಟ್ ಸೈಡ್ ಬರ್ತೀವಿ, ಅಥವಾ ಡ್ರಾಯಿಂಗ್ಸ್ ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದ್ದೆ ಡೆಬಿಟ್ ಸೈಡ್ ಬರಿತೀವಿ. ಸೊ ಇನ್ನು ಕ್ರೆಡಿಟ್ ಸೈಡ್ ಇದು ಕಾಮನ್. ಸೊ ಈ ಪ್ರಾಬ್ಲಮಲ್ಲಿ ನೋಡಿ ಜನರಲ್ ರಿಸರ್ವ್, ಗುಡ್ ವಿಲ್ ಸೊ ಹೊಸ್ತಾ ಬಂದಿದೆ, ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಬಂದಿರೋದು. ಸೊ ಜನರಲ್ ರಿಸರ್ವ್ ಮಂತ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಇದು ಜನರಲ್ ರಿಸರ್ವ್ ಆಲ್ರೆಡಿ ಅವ್ನು ಪಾರ್ಟಿಸಿಪೇಷನ್ ಇದ್ದಂಗೆ ಪ್ರಾಫಿಟ್ಟಲ್ಲಿ ಒಂದು ಭಾಗ ಎತ್ತಿಟ್ಟಿರ್ತಾರೆ ಲಾಸ್ಟ್ ಇಯರ್ ಪ್ರಾಫಿಟ್ಟಲ್ಲಿ. ಸೊ ಹಂಗಾಗಿ ಲಾಸ್ಟ್ ಇಯರ್ ಇರ್ತಾನೆ ಇವನು. ಸೊ ಪ್ರೆಸೆಂಟ್ ಇಯರಲ್ಲಿ 6 ಮಂತ್ ಮಾತ್ರ ಇರಲ್ಲ. ಸೊ ಗುಡ್ ವಿಲ್ಲು ಕೂಡ ಅಷ್ಟೇ, ಗುಡ್ ವಿಲ್ ಕ್ರಿಯೇಟ್ ಆಗೋದು ಲಾಸ್ಟ್ ಇಯರ್ ಗುಡ್ ವಿಲ್ ಕ್ರಿಯೇಟ್ ಆಗಿರುತ್ತೆ. ಆ ಗುಡ್ ವಿಲ್ ಕ್ರಿಯೇಟ್ ಆಗ್ಬೇಕಾದ್ರೆ ಅವನು ಕೂಡ ಇರ್ತಾನೆ. ಸೊ ಹಂಗಾಗಿ ಸೊ ಯಾವುದು ರೇಷೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಯಾವುದು ರೇಷೋ ಹಾಕಿ ಮಂತ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋ ನೋಡ್ಕೋಬೇಕು. ಆಲ್ಮೋಸ್ಟ್ ಆಲ್ ಎಲ್ಲರೂ ಐಟಮ್ಸ್ ಎಲ್ಲರೂ ಕರೆಕ್ಟಾಗಿ ಬರೀತಾರೆ. ಬಟ್ ಈ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಕೆಲವರು ಗುಡ್ ವಿಲ್ಲನ್ನು 2/5 × 6/12 ಮಾಡಿಬಿಡ್ತಾರೆ, ಅವ್ರು ತಪ್ಪಾಗ್ಬಿಡುತ್ತೆ. ಸೊ ಹಂಗಾಗಿ ಈ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿದರೆ ಡೆಫಿನೆಟಾಗಿ 6 ಮಾರ್ಕ್ಸು ತೊಗೋಬೋದು. ಸೊ ಇದು ಅಂತಹ ಡಿಫಿಕಲ್ಟಿ ಏನಿಲ್ಲ. ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಸಮಸ್ಯೆ ಏನಿಲ್ಲ. ಸೊ ಇಷ್ಟು ಡೆತ್ ಆಫ್ ಪಾರ್ಟ್ನರ್ಶಿಪ್ಪಿಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಥ್ಯಾಂಕ್ ಯು.